ನೋಡಿ ನಮ್ಮ ಕೃಷ್ಣನಿಗೆ ಫಸ್ಟ್ ಟೈಮ್ ತಿನ್ನಿಸ್ತಿರೋದು ಗೋಧಿ ಹಾಲ್ಬಾಯಿ. ಇಷ್ಟ ಆಯ್ತು ಅವನಿಗೆ. ಮಾಮ ಯಪ್ಪ 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 ಕೂತ್ಕೊಂಡು ತಿನ್ನೋದೇ ಇಲ್ಲ ಮಾರಾಯ. ತಿನ್ನು. ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಇಷ್ಟ ಆಗಲಿಲ್ವಾ? ಇಷ್ಟ ಆಗಲಿಲ್ಲ ಅಂತಾನೆ ನೋಡ್ರಿ, ತಿಂತಿದ್ದಾನೆ, ಇಷ್ಟ ಆಗಿಲ್ವಂತೆ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ರಾಗಿ ಹಾಲ್ಬಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸೂಪರಾಗಿರುತ್ತೆ. ಹೇಗೆ ಮಾಡೋದು ಅಂತ ಫಟಾಫಟ್ ಅಂತ ನೋಡೋಣ ಬನ್ನಿ. ತುಂಬ ಅಂದರೆ ತುಂಬ ಯಮ್ಮಿಯಾಗಿರುತ್ತೆ. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. 1 ವರ್ಷದ ಮಕ್ಕಳಿಂದ, 1 ವರ್ಷ ಬೇಡ, 6 ತಿಂಗಳು ಮಗುವಿಂದ 100 ವರ್ಷದವರೆಗೂ ಬಾಯಲ್ಲಿಟ್ಟಿದ ಕೂಡಲೇ ಕರಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಾನು ತೋರಿಸ್ತೀನಿ ನೋಡಿ ಹೇಗೆ ಬಳಕತ್ತೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟಿದ ಕೂಡಲೇ ಕರಗುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ. ಇವಾಗ ಹೇಗೆ ಮಾಡೋದು ಅಂತ ಫಟಾಫಟ್ ಅಂತ ನೋಡೋಣ ಬನ್ನಿ. ನೋಡಿ, ನಾನು ಗೋಧಿನ ಇಡೀ ರಾತ್ರಿ ನೆನೆಸ್ಕೊಂಡಿದ್ದೀನಿ. ಒಂದು ಸಣ್ಣ ಲೋಟದಲ್ಲಿ ಗೋಧಿ ತೊಗೊಂಡು 2 ಸರಿ ತೊಳ್ಕೊಂಡು ಈಗ ನೆನೆಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ನೆನಿಬೇಕು, ಇಡೀ ರಾತ್ರಿ ನೆನೆಸ್ಕೊಬೇಕು ಗೋಧಿನ. ಅದಕ್ಕೆ ಬೆಲ್ಲ ಬೇಕು ಮತ್ತು ಏಲಕ್ಕಿ ಪುಡಿ, ಇಷ್ಟೇ. ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಂಡು ಹಾಲು ತಕ್ಕೊಳ್ಳೋಣ. ತುಂಬ ಒಳ್ಳೆಯದು ಹಾಲ್ಬಾಯಿ. ಈಗಿನ ಕಾಲದ ಮಕ್ಕಳಿಗೆ ಗೊತ್ತೇ ಇರಲ್ಲ ಇದು ಹಾಲ್ಬಾಯಿ ಅಂದರೆ ಏನು ಅಂತ ಹೇಳಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ. ಇದು ಹಳೇ ಕಾಲದ ತಿಂಡಿ, ಟ್ರೆಡಿಷ್ನಲ್ ತಿಂಡಿ, ಸ್ವೀಟು. ಇವಾಗ ಇದನ್ನು ನಾನು ರುಬ್ಕೊಂಡು ಬರ್ತೀನಿ. ಇವಾಗ ಇದನ್ನು ಸೋಸ್ಕೊಳ್ಳೋಣ. ನೋಡಿ, ಒಂದು ಸೋಸೋ ಜಾಟ್ರಿ ತೊಗೊಂಡಿದ್ದೀನಿ. ನೀರು ಹಾಕ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸರಿ ರುಬ್ಬೇಕಿದು. 2ನೇ ಸರಿನೂ ತುಂಬ ಹಾಲು ಬರುತ್ತೆ. ಇವಾಗ ಇದು ಇಷ್ಟು ನೋಡಿ, ಈ ಥರ ಬಂದಿದೆ. ಇದು ಕರೆಕ್ಟಾ? ಇದನ್ನು ಇನ್ನೊಂದು ಸರಿ ರುಬ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಎರಡು ಸರಿ ರುಬ್ಕೊಳ್ಳಿ. ಈಗ ನೋಡಿ, ಅಷ್ಟು ಹಾಲು ಬರ್ತಾ ಇಲ್ಲ ನೋಡಿ. ಇಷ್ಟು ಬರೋವರೆಗೂ ಹಾಲು ತಕ್ಕೊಳ್ಳಿ. ಇದು ರೆಡಿ ಆಯಿತು, ಹಾಲು ರೆಡಿ ಆಯಿತು. ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ 1 ಉಂಡೆ ಬೆಲ್ಲ ಬೇಕಾಗುತ್ತೆ. ಸ್ವಲ್ಪ ಸಿಹಿ ಮುಂದೆನೇ ಇರಲಿ. ಇದನ್ನು ನಾನಿವಾಗ ಕುಟ್ಕೊಂಡು ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಬೆಲ್ಲ ಹಾಕ್ಕೊಂಡಿದ್ದೀನಿ. ಸ್ಟವ್ ಅಂಟಿಸ್ಕೊಳ್ಳೋಣ. ಇದರದ್ದು ಒಂದೇನಂದರೆ, ನೀವು ಕೈ ಆಡ್ತಾನೇ ಇರಬೇಕು. ದಪ್ಪ ತಳದ್ದು ಬಾಣಲಿ ತೊಗೊಂಡಿದ್ದೀನಿ ನಾನು. ಕೈ ಬಿಡಬಾರ್ದು, ಕೈ ಆಡ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಗೋಧಿ ಹಾಲು. ಬೇಗ ಆಗುತ್ತೆ. ಇವಾಗೆಲ್ಲ ಹೋಟೆಲಲ್ಲೆಲ್ಲ ತುಂಬ ಇವಾಗ ಹಾಲ್ಬಾಯಿ, ರಾಗಿ ಹಾಲ್ಬಾಯಿ, ಅಕ್ಕಿ ಹಾಲ್ಬಾಯಿ, ಗೋಧಿ ಹಾಲ್ಬಾಯಿ ಅಂತ ತುಂಬ. ಆಮೇಲೆ ಮದುವೆ ಮನೆಯಲ್ಲೆಲ್ಲ ಇದೇ ಸ್ವೀಟು. ಇವಾಗ ಹಳೆ ಟ್ರೆಡಿಷ್ನಲ್ ಸ್ವೀಟ್ಗೆ ಬಂದ್ಬಿಟ್ಟಿದ್ದಾರೆ ಇವಾಗ ಎಲ್ಲರೂ ಹಾಲ್ಬಾಯಿ ಅಂತ ಹೇಳಿ. ಒಂದು ಸರಿ ನಾನು ಹೇಳಿದ ರೀತಿಲಿ ಮಾಡಿ ನೋಡಿ ನೀವು, ಎಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಈಸಿಯಾಗಿ ಮಾಡ್ಬೋದು. ಹಾಲು ತಕ್ಕೊಳ್ಳೋದು ಒಂದೇ ಕಷ್ಟ ಏನಿಲ್ಲ. ಆದರೆ ಹಾಲು ತಕ್ಕೊಳ್ಳೋದೊಂದು ಸ್ವಲ್ಪ ಕೆಲಸ ಹಿಡಿಯುತ್ತೆ. ಇನ್ನು ಮಿಕ್ಕಿದ್ದು ನೀವು ಆರಾಮಾಗಿ ಮಾಡ್ಬೋದು. ಕೈ ಆಡ್ತಾ ಇರಬೇಕು. ನೋಡಿ, ಈ ಥರ ಗಟ್ಟಿಯಾಗಕ್ಕೆ ಬರುತ್ತೆ ನೋಡಿ. 2-3 ನಿಮಿಷ ನಾವಿಲ್ಲಿ ಕೈ ಆಡ್ತಾ ಇದ್ದಂಗೆ
ಗಟ್ಟಿ ಆಗ್ತಾ ಬರುತ್ತೆ. ಎಷ್ಟು ಬೇಗ ಈ ಥರ ಆಗುತ್ತೆ ಅದಕ್ಕೆ ಹೇಳೋದು, ತಿರುಗಿಸ್ತಾ ಇರಬೇಕು ಅಂಥೇಳಿ. ನೀವು ದಪ್ಪ ಬಾಣಲೆ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ರಾಗಿ ಹಾಲ್ಬಾಯಿ. ನೀವು ಒಂದು ಸರಿ ಮಾಡಿ ಗುಳುಮ್ ಗುಳುಮ್ ಅಂತ ತಿಂತಾರೆ ಮಕ್ಕಳೆಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ವಯಸ್ಸಾದವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿ ಹಲ್ಲಿರಲ್ವಲ್ಲ ಅವ್ರಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ತಟ್ಟೆಗೆ ಸವರಿಟ್ಕೊಳ್ಳೋಣ. ಯಾಕಂದರೆ ತುಪ್ಪ ಮಳೆಗಾಲದಲ್ಲಿ ಗಟ್ಟಿಯಾಗಿದೆ, ಅದಕ್ಕೋಸ್ಕರ ಇದ್ರ ಮೇಲೆ ಇಟ್ಟರೆ ಸ್ವಲ್ಪ ಕರಗುತ್ತೆ. ನೋಡಿ ಕರಗ್ತಾ ಇದೆ, ಡ್ಯಾನ್ಸ್ ಆಡ್ತಾ ಇದೆ ನೋಡಿ ತುಪ್ಪ. ಜಾರಿಂಗು ಜಾರಿಂಗು ಜಾರಿಂಗು. ಫುಲ್ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೈಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದು ಇದಕ್ಕೆ ಹಾಕ್ಬಿಡಿ. ಇದೊಂದು ಕಡೆ ತೆಗೆದಿಟ್ಕೊಂಬಿಡಿ ತಟ್ಟೆನ. ಇವಾಗ ಇದೇನಿನ್ನೇನು ಆಗ್ತಾ ಬಂತು. ಇದು ಇನ್ನೇನು ಆಗೋ ಟೈಮಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಈ ಏಲಕ್ಕಿ ಪುಡಿ ನಾನೇ ಸ್ಪೆಷಲ್ ಏಲಕ್ಕಿ ಪುಡಿ ಮಾಡಿರೋದು, ಯಾಕಂದರೆ ಇಷ್ಟಿದೆ. ಹಾಗಾಗಿ ಇದ್ರದ್ದು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನಾನು ಬರೀ ಏಲಕ್ಕಿ ಅಲ್ಲ, ತುಂಬ ಬೇರೆ ಬೇರೆ ಏನೇನೋ ಐಟಮ್ ಹಾಕಿರ್ತೀನಿ. ತುಂಬ ಒಳ್ಳೆಯದು, ಜೀರ್ಣ ಆಗುತ್ತೆ, ಪರಿಮಳ ಕೊಡುತ್ತೆ, ತುಂಬ ಚೆನ್ನಾಗಿದೆ ಇದು. ನಾನು ಏನೇನು ಹಾಕಿದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇನ್ನೊಂದು ಚಾನಲಲ್ಲಿ ನಂದು. ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಹಾಕಿದ್ದೀನಿ. ಇದನ್ನು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಲಾಸ್ಟಲ್ಲಿ ಇನ್ನೇನು ಆಗಕ್ಕೆ ಬಂತು ಅಂದಾಗ ನೀವು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ, ಫಸ್ಟೇ ಹಾಕಬೇಡಿ. ದಪ್ಪ ತಳದ್ದು ಬಾಣಲಿ ಇಟ್ಟಿದ್ದೀನಿ, ಆದ್ರೂ ನೋಡಿ ಸ್ವಲ್ಪ ತಳ ಇಡೋದಂಗೆ ಆಗುತ್ತೆ. ಆದರೆ ಏನೂ ಸ್ಮೆಲ್ ಬಂದಿಲ್ಲ, ಗಮ್ಮಂತಿದೆ. ಆ ಏಲಕ್ಕಿ ಪುಡಿದ್ದು ವಿಡಿಯೋ ನೋಡಿ ದಯವಿಟ್ಟು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನಾನು ಮಾಡಿದ್ದು ಹೊಗಳ್ತಾ ಇರೋದಲ್ಲ, ಎತ್ತೋರ್ಗೆ ಹೆಗ್ಣ ಮುದ್ದು ಅಂತಾರೆ, ಆ ಥರ ಅಲ್ಲ ನಾನು ಹೇಳ್ತಿರೋದು. ಗೊತ್ತಿಲ್ದಿರೋರಿಗೆ ನಾನು ಹೇಳ್ತಿರೋದು. ತುಂಬ ಅದು ಚೆನ್ನಾಗಿದೆ ಏಲಕ್ಕಿದ್ದು ವಿಡಿಯೋ, ಏಲಕ್ಕಿ ಪುಡಿ ಇತ್ತು ನೋಡಿ. ಇನ್ನೊಂದು 2 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ನೋಡಿ. ಇದು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಅಂದರೆ, ಹೀಗೆ ಸೌಟಲ್ಲಿ ತಗೊಂಡ್ರೆ ಹೀಗೆ ನೋಡಿ, ಇಲ್ಲಿ ಈ ಥರ ಬೀಳಬೇಕು ನೋಡಿ. ಈ ಥರ ಒಂದ್ರ ಮೇಲೆ ಈ ಥರ ಬೀಳಬೇಕು. ಇದು ಇವಾಗ ನಮಗೆ ಆಗಿದೆ ಅಂತ ನೋಡಿ, ಈ ಥರ ಬರಬೇಕು. ಲೇಯರ್ ಆ ಥರ ಬರಬೇಕು. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ನಾನು ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ. ನಾನು ತುಪ್ಪ ಹಾಕಿಲ್ಲ, ಇಷ್ಟೇ, ಜಾಸ್ತಿ ಬೇಡ ನೋಡಿ, ಸಾಕು ತುಪ್ಪ ಯಾಕೆ ನಾನು ಜಾಸ್ತಿ ಹಾಕಲ್ಲ ಅಂತ ಅಂದರೆ, ಅದೇನಾಗುತ್ತೆ ಹಲ್ವಾ ತಣ್ಣಗಾದ್ಮೇಲೆ ಮೇಲ್ಮೇಲೆ ಜಿಡ್ಜಿಟ್ಟು ಅನಿಸುತ್ತೆ ನನಗೆ, ಅದಕ್ಕೋಸ್ಕರ ಜಾಸ್ತಿ ನಾನು ಹಾಕಲ್ಲ ನೋಡಿ. ಇಷ್ಟೇ. ಇವಾಗ ತಟ್ಟೆಗೆ ಹಾಕ್ಕೊಂಬಿಡೋಣ. ನೋಡಿ ಇದಾಗಿದೆ. ಈಗ ತಟ್ಟೆಗೆ ಹಾಕ್ಕೊಂಬಿಡೋಣ. ಈ ಥರ ಬರಬೇಕು, ಲೇಯರ್ ಥರ ಬರಬೇಕು. ಆವಾಗ ನಮಗೆ ಹಲ್ವಾ ರೆಡಿ ಇದೆ ಅಂತ. ನೋಡಿ ಈ ಥರ ನೋಡಿ, ಕೆನೆ ಕಾಣಿಸ್ಬೇಕು ಮೇಲೆ. ಇವಾಗ ಒಂದ್ಸರಿ ಈ ಥರ ಮಾಡ್ಕೊಂಬಿಡಿ. ತುಪ್ಪದ ಕೈ ಜಾರ್ತಾ ಇದೆ, ಒಂದ್ಸರಿ ಟ್ಯಾಪ್ ಮಾಡ್ಕೊಳ್ಳಿ. ಒಂದ್ಸರಿ ಟ್ಯಾಪ್ ಮಾಡ್ಕೊಂಬಿಡಿ.
ನೋಡಿ ಆಗಲೇ ನನ್ನ ಮಗಳು ಎತ್ಕೊತಾ ಇದ್ದಾಳೆ ಸೈಡಲ್ಲಿರೋದು. ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗುತ್ತೆ. ನಮ್ಮ ಕೃಷ್ಣನಿಗೆ ನಾನು ತಿನ್ನಿಸಿಲ್ಲ, ಅದಕ್ಕೋಸ್ಕರ ಕೃಷ್ಣನಿಗೆ ತಿನ್ಸಕ್ಕಂತಾನೆ ನಾನು ಮಾಡಿದ್ದು. ಇದನ್ನು ಇವಾಗ 2 hours ಬಿಟ್ಬಿಡೋಣ. 2 hours ಆದಮೇಲೆ ನಾವು ಇದನ್ನು ಕಟ್ ಮಾಡಬೇಕು. ಫುಲ್ಲು ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೂ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಕಟ್ ಮಾಡಿದ್ಮೇಲೆ ನಿಮಗೆ 2 hour ಆಗಲಿ. ಇದು ನೋಡಿ 2 hour ಆಯಿತು, ತಣ್ಣಗಾಗಿದೆ. ನಾನು ಹೇಳಿದ್ನಲ್ಲ ತುಪ್ಪ ಜಾಸ್ತಿ ಹಾಕಿದ್ರೆ ನೋಡಿ ಇನ್ನೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಈ ತುಪ್ಪ ಎಲ್ಲ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನಾನು ತುಪ್ಪ ಜಾಸ್ತಿ ಹಾಕಲ್ಲ ಅಂತ ಹೇಳಿದ್ದು. ಇದನ್ನು ಕಟ್ ಮಾಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನೋಡಿ ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಚಾಕು ಒಂಚೂರು ಮೆತ್ಕೊಳ್ಳಲ್ಲ, ಏನೂ ಇಲ್ಲ ನೋಡಿ. ಹ್ಯಾಪಿ ಬರ್ಡೇ ಟು ಯು ನಂದಿನಿ, ಹ್ಯಾಪಿ ನೀವು ಯಾವ ಶೇಪಲ್ಲಾದರೂ ಮಾಡ್ಬೋದು. ಸ್ಕ್ವಯರ್ ಆಗಾದರೂ ಮಾಡ್ಬೋದು, ಇಲ್ಲ ಡೈಮಂಡ್ ಆದರೂ ಮಾಡ್ಬೋದು. ನಾನಿವಾಗ ಸ್ಕ್ವಯರ್ ಮಾಡ್ತೀನಿ. ಡೈಮಂಡ್ ಮಾಡೋಣ. ಮೇಲೆ ಬೇಕಾದ್ರೆ ನೀವು ಕಸಕಸೆನ ಹುರಿದ್ಬಿಟ್ಟು ಉದುರಿಸ್ಕೊಳ್ಬೋದು. ನಾನು ಕೆಲವೊಂದು ಕಡೆ ತಿಂದಿದ್ದೀನಿ, ಆದರೆ ನಾನು ಮಾಡಲ್ಲ. ಇಷ್ಟೇ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂತು ನೋಡಿ. ಈಗ ನೋಡಿ ಬಳ್ಕತ್ತೆ. ಈಗ ತಟ್ಟೆ ಜೋಡಿಸೋಣ ನೋಡಿ. ತುಂಬ ನೀಟಾಗಿ ಬರುತ್ತೆ. ನಾನು ಹೇಳಿದ ಹದದಲ್ಲಿ ಮಾಡಿ ನೋಡಿ. ಅಷ್ಟು ನೀಟಾಗಿ ಬರುತ್ತೆ. ಇದು ಚೆನ್ನಾಗಿದೆ ಪೀಸು. ಡೆಕ್ರೇಷನ್ ಚೆನ್ನಾಗಿರ್ಬೇಕಲ್ಲ. ಫುಡ್ ಏಕಾದರೂ ಇರಲಿ, ಡೆಕ್ರೇಷನ್ ಚೆನ್ನಾಗಿರಬೇಕು. ಅದೇ ಅಲ್ಲ ದೊಡ್ಡ ದೊಡ್ಡ ಹೋಟ್ಲಲ್ಲೆಲ್ಲ ಹೇಗೆಗೋ ನೀಟಾಗಿ ಕೊಟ್ಟಿರ್ತಾರೆ. ಇವಾಗ ನಾನು ಈ ಡೈಮಂಡ್ ಶೇಪದ್ದು ಕಟ್ ಮಾಡಿದ್ನಲ್ಲ ನೋಡಿ. ವಾವ್, ಡೈಮಂಡ್ ಅಂದರೆ ನನಗೆ ಇಷ್ಟ. ಡೈಮಂಡ್ ನೆಕ್ಲೆಸ್ ಬೇಕು ನೋಡಿ. ಒಂಚೂರೆಲ್ಲೋ ಏನೂ ಕಟ್ಟಾಗಲ್ಲ ನೋಡಿ. ಅಷ್ಟು ನೀಟಾಗಿ ತೆಗಿಬೋದು. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಹೆಲ್ದಿ, ತುಂಬ ಬಾಯಲ್ಲಿಟ್ಟಿದ ಕೂಡಲೇ ಕರಗುತ್ತೆ. ಅಷ್ಟು ಯಮ್ಮಿ ಆಗಿರುತ್ತೆ ನೋಡಿ. ನಮ್ಮ ಕೃಷ್ಣನಿಗೆ ತಿನ್ನಿಸ್ಬೇಕು ಅಂತಲೇ ಮಾಡಿದ್ದು ನಾನು. ಇದೆಲ್ಲ ಮಕ್ಕಳಿಗೆ ಇವಾಗ ಗೊತ್ತಿಲ್ಲ ಈ ತಿಂಡಿಗಳು. ಹಾಗಾಗಿ ದಯವಿಟ್ಟು ಮಾಡಿ. ಹಾಲ್ಬಾಯಿ, ಗೋಧಿ ಹಾಲ್ಬಾಯಿದು. ನೆಕ್ಸ್ಟು ನಾನು ರಾಗಿಲಿ ತೋರಿಸ್ತೀನಿ ನಾನು. ಯಾವ ಶೇಪ್ ಇಷ್ಟ ಆಯಿತು ಅಂತ ನನಗೆ ಹೇಳಿ. ಈಗ ನಮ್ಮ ಕೃಷ್ಣನಿಗೆ ತಿನ್ನಿಸ್ತೀನಿ ನಾನು ನೋಡಿ. ಡೈಮಂಡ್ ಶೇಪ್ ಸ್ವಲ್ಪ ದೊಡ್ಡದಾಯಿತು ಅಲ್ವಾ? ನೋಡ್ತಾ, ರಾಗಿ ಹಲ್ವಾ ರೆಡಿ ಆಯಿತು. ಇಷ್ಟ ಆಯಿತಾ? ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದೇ ಒಂದು ವಿಡಿಯೋಗೆ ಲೈಕ್ ಕೊಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.